ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ಉಪ್ಪಿಟ್ಟು ಮಾಡ್ಬೇಕಂತ ಬಗೋನಿ ಇಟ್ಟೆ. ಬೆಣ್ಣೆ ಹಾಕಿದೆ, ಅದಕ್ಕೆ ಜೀರಿಗೆ ಹಾಕಿದೆ. ಜೀರಿಗೆ ಚಟ್ಪಟ ಅಂದಮೇಲೆ ಕರಿಬೇವು, ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ತಾಳಿಸ್ಬಿಟ್ಟೆ. ಆ ಸೈಡು ನೀರು ಕಾಯ್ಲಕ್ಕೆ ಇಟ್ಟಿದ್ದೇನೆ. ನೀರು ಕಾಯೋದಂದರೆ ಬೇಗ ಆಗುತ್ತೆ. ಮಗ ಸ್ಕೂಲಿಗೆ ಹೋಗ್ತಾನೆ, ಅವ್ನು ನಾಷ್ಟ ಮಾಡಬೇಕು. ಯಜಮಾನ್ರು ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾನು ನಾಷ್ಟ ಮಾಡಿಬಿಟ್ಟು ಅಂಗಡಿಗೆ ಹೋಗಬೇಕು. ಹಾಗಂತ ಬೇಗ ಆಗಲಿ ಅಂತ ಆ ಸೈಡ್ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಸೈಡು ಹಾಲು ಕಾಯಿಸ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಇವಾಗ ನೀರು ಹಾಕಿಬಿಟ್ಟೆ ನೋಡಿ. ನೀರು ಹಾಕಿಬಿಟ್ಟು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ರವೆ ಹಾಕಬೇಕು. 1 ಕಪ್ ಆಗೋಷ್ಟು ರವೆ ಹಾಕಿದ್ದೇನೆ. 3 ಜನಕ್ಕೆ ಅದು ಕರೆಕ್ಟ್ ಆಗುತ್ತೆ. ನನ್ನ ಮಗನಿಗೆ ಟಿಫಿನ್ ಕಟ್ಲಿಕ್ಕೆ, ನಮ್ಮ ಮನೆಯವ್ರು ನಾಷ್ಟ ಮಾಡಿಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾನು ನಾಷ್ಟ ಮಾಡಿಬಿಟ್ಟು ಅಂಗಡಿಗೆ ಹೋಗಬೇಕು. ಇವಾಗ ನೋಡಿ ಉಪ್ಪಿಟ್ಟು ಹೇಗೆ ಕುದೀತಾ ಇದೆ. ಬೇಗ ಆಗುತ್ತೆ. ಒಂದು 5-10 ನಿಮಿಷ ಆದರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ನೋಡಿ ರೆಡಿ ಆಗಿರುತ್ತೆ. ಮೇಲ್ಗಡೆ ಮುಚ್ಚಿಬಿಟ್ರೆ ಮೆತ್ತಗೆ ಆಗುತ್ತೆ. ಉಪ್ಪಿಟ್ಟು ಅಂದರೆ ನನಗಂತೂ ಇಷ್ಟ. ತಿನ್ಲಿಕ್ಕಾದರೆ ಹೀಟಾಗಿರುತ್ತೆ ಉಪ್ಪಿಟ್ಟು ತಿಂದುಬಿಟ್ರೆ. ಏನು ಮಾಡೋಕ್ಕಾಗಲ್ಲ, ಮನೆಯವ್ರಿಗೆಲ್ಲ ಇಷ್ಟ ಆಗಂತ ಮಾಡ್ತೀನಿ. ನನ್ನ ಮಗ ಒಬ್ಬ ನೋಡ್ತಾ ಇದ್ದಾನೆ. ಹಾಲು ಉಕ್ಕಿ ಬರ್ತಾ ಇದ್ದೇವೆ ಆ ಸೈಡು. ಊದ್ತಾ ಇದ್ದಾನೆ, ಅದು ಸಣ್ಣ ಮಗ ಅದು. ಇವಾಗ ಉಪ್ಪಿಟ್ಟು ರೆಡಿ ಆಯ್ತು ನೋಡಿ.